ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ICC T20 ವಿಶ್ವಕಪ್ 2026 ಲೀಗ್ ಸ್ಟೇಜ್ ಪಂದ್ಯಗಳಲ್ಲಿ ನಮ್ಮ ಭಾರತ ತಂಡ 4-4 ಪಂದ್ಯ ಗೆದ್ದಿದೆ. ಇನ್ನು ನೆದರ್ಲೆಂಡ್ಸ್ ವಿರುದ್ಧ ನಮ್ಮ ಭಾರತ ತಂಡ ಭರ್ಜರಿಯಾಗಿ ಗೆದ್ದ ಬಳಿಕ ನಾಯಕ ಸೂರ್ಯಕುಮಾರ್ ಯಾದವ್ ಅವರು ಏನೆಲ್ಲ ಮಾತನಾಡಿದ್ದಾರೆ ಅಂತ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಹಾಗೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ಮರಿದೆ ವಿಡಿಯೋಗೆ ಒಂದು ಲೈಕ್ ಕೊಡ್ತಾನೆ ಕೂಡ ಮರಿಬೇಡಿ. ಇನ್ನು ನಮ್ಮ ಭಾರತ ತಂಡ ಬಂದ್ಬಿಟ್ಟು ಲೀಗ್ ಸ್ಟೇಜ್ ಪಂದ್ಯದಲ್ಲಿ ಕೊನೆಯ ಪಂದ್ಯ ನೆದರ್ಲ್ಯಾಂಡ್ಸ್ ವಿರುದ್ಧ ಭರ್ಜರಿಯಾಗಿ ಗೆದ್ದಿದೆ. ಇನ್ನು ಈ ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದಂತ ನಮ್ಮ ಭಾರತ ತಂಡ ಬಂದ್ಬಿಟ್ಟು 193 ರನ್ ಆದ್ರೆ ಹೊಡಿತಾರೆ. ಎಸ್ಪೆಷಲಿ ಹೇಳ್ಬೇಕಂತಂದ್ರೆ ಈ ಪಂದ್ಯದಲ್ಲಿ ಅಭಿಷೇಕ್ ಶರ್ಮಾ ಅವರು ಮತ್ತೆ ಕೈ ಕೊಡ್ತಾರೆ ಮತ್ತು ಇಶಾನ್ ಕಿಶನ್ ಕೂಡ 18 ರನ್ ಆಡಿ ಫೈಲ್ ಆಯ್ತಾರೆ. ಇನ್ನು ತಿಲಕ್ ವರ್ಮಾನು ಕೂಡ ಅಂತ ಪರ್ಫಾರ್ಮ್ ಮಾಡೋದಿಲ್ಲ ಮತ್ತು ಸೂರ್ಯಕುಮಾರ್ ಯಾದವ್ ಕೂಡ ಕಳಪೆ ಪ್ರದರ್ಶನ ತೋರಿಸ್ತಾರೆ ಅಂತ ಹೇಳ್ಬೋದು ಇವತ್ತಿನ ಪಂದ್ಯದಲ್ಲಿ. ಇನ್ನು ಶಿವಮ್ ದುಬೆ ಅವರು ಬೆಂಕಿ ಬ್ಯಾಟಿಂಗ್ ಆದ್ರೆ ಮಾಡ್ತಾರೆ ಮತ್ತು 31 ಬಾಲ್ಗಳಲ್ಲಿ 66 ರನ್ ಆದ್ರೆ ಹೊಡಿತಾರೆ ಶಿವಮ್ ದುಬೆ. ಇನ್ನು ಇವರಿಗೆ ಸಾಥ್ ಕೊಟ್ಟಂತ ಹಾರ್ದಿಕ್ ಪಾಂಡ್ಯನು ಕೂಡ 21 ಬಾಲ್ಗಳಲ್ಲಿ 30 ರನ್ ಆದ್ರೆ ಹೊಡಿತಾರೆ. ಒಟ್ಟಿನಲ್ಲಿ ನಮ್ಮ ಭಾರತ ತಂಡ ಬಂದ್ಬಿಟ್ಟು ಶಿವಮ್ ದುಬೆ, ಹಾರ್ದಿಕ್ ಪಾಂಡ್ಯ ಅವರ ಬೆಂಕಿ ಪ್ರದರ್ಶನದಿಂದ 193 ರನ್ ಆದ್ರೆ ಕಲೆ ಹಾಕುತ್ತೆ ಮೊದಲು ಬ್ಯಾಟಿಂಗ್ ಮಾಡಿ. ಅನಂತರ ಸೆಕೆಂಡ್ ಇನ್ನಿಂಗ್ಸ್ ಬ್ಯಾಟಿಂಗ್ ಆರಂಭಿಸಿದಂತ ನೆದರ್ಲ್ಯಾಂಡ್ಸ್ ತಂಡ 176 ರನ್ಗಳಿಗೆ 7 ವಿಕೆಟ್ ಆದ್ರೆ ಕಳ್ಕೊಳ್ಳುತ್ತೆ. ಇದರಲ್ಲಿ ಬಂದ್ಬಿಟ್ಟು ನಮ್ಮ ಬೌಲಿಂಗ್ ಪರ ಮಾತನಾಡೋದಾಯ್ತು ಅಂತಂದ್ರೆ ಬೌಲಿಂಗ್ ನಲ್ಲಿ ವರುಣ್ ಚಕ್ರವರ್ತಿ 3 ವಿಕೆಟ್ ತೆಗೆದ್ರೆ ಶಿವಮ್ ದುಬೆ 2 ವಿಕೆಟ್ ಆದ್ರೆ ತೆಗಿತಾರೆ. ಇನ್ನು ನಮ್ಮ ಭಾರತ ತಂಡ ಬಂದ್ಬಿಟ್ಟು ಈ ಪಂದ್ಯವನ್ನು 17 ರನ್ಗಳಿಂದ ಗೆದ್ದ ಬಳಿಕ ನಾಯಕ ಈ ರೀತಿ ಆದ್ರೆ ಮಾತಾಡಿದ್ದಾರೆ. ಹೌದು, ಈ ಪಂದ್ಯದಲ್ಲಿ ನಾವು ಒಂದು ಒಳ್ಳೆ ಗೆಲುವಾದರೆ ಪಡೆದಿದ್ದೇವೆ. ಬ್ಯಾಟರ್ಸ್ ಗಳು ಮತ್ತೊಮ್ಮೆ ಫೈಲ್ ಆಗಿದ್ದಾರೆ ಮತ್ತು ಆದ್ರೂ ಕೂಡ ಈ ಪಂದ್ಯ ಪ್ರಾಕ್ಟೀಸ್ ಪಂದ್ಯದಂತಾದ್ರೆ ಇತ್ತು. ಇನ್ನು ನಾವು ಸೌತ್ ಆಫ್ರಿಕಾ ವಿರುದ್ಧ ಸೂಪರ್ ಎಂಟರ್ ಅಲ್ಲಿ ಪಂದ್ಯ ಆಡಲು ಎದುರಾದ್ರೆ ನೋಡುತ್ತೇವೆ ಮತ್ತು ಇದೇ ಗ್ರೌಂಡ್ ನಲ್ಲಿ ಆದ್ರೆ ಆಡುತ್ತೇವೆ. ಆ ಕಾರಣದಿಂದಾಗಿ ನಮ್ಮ ಬ್ಯಾಟರ್ಸ್ ಮತ್ತೆ ಕಂಬ್ಯಾಕ್ ಮಾಡ್ತಾರೆ ಮತ್ತು ಶಿವಮ್ ದುಬೆ ಅವರು ಈ ಪಂದ್ಯದಲ್ಲಿ ಅದ್ಭುತವಾಗಿ ಆಡಿದ್ದು ನಮಗೆ ತುಂಬಾನೇ ಖುಷಿ ಆಯಿತು ಮತ್ತು ಹಾರ್ದಿಕ್ ಪಾಂಡ್ಯನು ಕೂಡ ಒಳ್ಳೆ ಬ್ಯಾಟಿಂಗ್ ಆದ್ರೆ ಮಾಡ್ತಾರೆ. ಹೌದು, ನಮ್ಮ ಭಾರತದ ಪರ ಇವತ್ತು ಟಾಪ್ 4 ಬ್ಯಾಟ್ಸ್ಮನ್ ಗಳಿಂದಾನು ಕೂಡ ರನ್ ಬಂದಿಲ್ಲ, ಅದೇ ಸ್ವಲ್ಪ ಬೇಜಾರಿದೆ. ಎಸ್ಪೆಷಲಿ ಹೇಳ್ಬೇಕಂತಂದ್ರೆ ನಾನು ಕೂಡ ಇವತ್ತಿನ ಪಂದ್ಯದಲ್ಲಿ ಅಂತ ಬ್ಯಾಟಿಂಗ್ ಏನೂ ಮಾಡಲಿಲ್ಲ. ಒಂದು ಹಂತದಲ್ಲಿ ಬ್ಯಾಟಿಂಗ್ ಮಾಡಲು ಕೂಡ ಕಷ್ಟ ಆಗಿತ್ತು, ಯಾಕಂತಂದ್ರೆ ಮೇಲೆ ವಿಕೆಟ್ ಕೂಡ ಬೀಳ್ತಾ ಇದ್ವು. ಆ ಕಾರಣದಿಂದಾಗಿ ಬ್ಯಾಟಿಂಗ್ ಮಾಡಲು ಕೂಡ ಕಷ್ಟ ಆಗಿತ್ತು. ಆದ್ರೂ ಕೂಡ ಶಿವಮ್ ದುಬೆ ಅವರು ಅದ್ಭುತವಾಗಿ ಬ್ಯಾಟಿಂಗ್ ಮಾಡಿ ನಮ್ಮ ಭಾರತ ತಂಡವನ್ನು 193 ರನ್ ಆದ್ರೆ ಕಲೆ ಹಾಕುವಂತೆ ಆದ್ರೆ ಮಾಡ್ತಾರೆ. ಇನ್ನೊಂದೇನಂತಂದ್ರೆ ನಮ್ಮ ಭಾರತ ತಂಡ ಇದೇ 22ನೇ ತಾರೀಕು ಸೌತ್ ಆಫ್ರಿಕಾ ವಿರುದ್ಧ ಸೂಪರ್ ಎಂಟರ ಮೊದಲನೇ ಪಂದ್ಯ ಆದ್ರೆ ಆಡಲಿದೆ ಇದೇ ಗ್ರೌಂಡ್ ನಲ್ಲಿ. ಆ ಕಾರಣದಿಂದಾಗಿ ಈ ಪಂದ್ಯದಲ್ಲಿ ನಾವು ಗೆಲ್ಲುತ್ತೇವೆ ಮತ್ತು ಆ ಪಂದ್ಯದಲ್ಲಿ ಎಲ್ಲ ಬ್ಯಾಟರ್ಸ್ ಅದ್ಭುತವಾಗಿ ಆಡಿ ನಾವು ಆ ಪಂದ್ಯವನ್ನು ಗೆಲ್ಲಲು ಎದುರಾದರೆ ನೋಡುತ್ತೇವೆ ಅಂತಂದು ನಾಯಕ ಸೂರ್ಯಕುಮಾರ್ ಯಾದವ್ ಆದ್ರೆ ಹೇಳಿದ್ದಾರೆ. ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನ ಆನ್ ಇಟ್ಕೊಳ್ಳಿ. ಹಾಗೆ ಮರಿದೆ ವಿಡಿಯೋಗೊಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ.